ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ, ಕರ್ನಾಟಕ ವಿಶ್ವಕರ್ಮ ಜನಸೇನಾ ಸಂಘದ ವತಿಯಿಂದ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಬೃಹತ್ ಸಮಾವೇಶ ದಿನಾಂಕ 20/6/2025 ಶುಕ್ರವಾರ ಮಧ್ಯಾಹ್ನ 2:30 ಗಂಟೆಗೆ ನಗರದ ಸರ್ ಪುಟ್ಟಣ್ಣ ಚಟ್ಟಿ ಟೌನ್ ಹಾಲ್ನಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಹಾಗೂ ಉತ್ತೀರ್ಣರಾದ ಮಕ್ಕಳಿಗೆ ಹಾಗೂ ಕಲಾವಿದರಿಗೆ ಸಾಧಕ ಪ್ರಶಸ್ತಿ ಹಾಗೂ ಪ್ರತಿಭಾ ಪುರಸ್ಕಾರಗಳನ್ನು ನೀಡುವ ಕಾರ್ಯಕ್ರಮವನ್ನು ಶ್ರೀ ವಿಶ್ವಕರ್ಮ ಮಹಿಳಾ ಸರ್ವಾಧ್ಯಕ್ಷರಾದ ಡಾಕ್ಟರ್ ಎಸ್ ವಸಂತ ಮುರಳೀರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಹೆಸರಾಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತು ಶ್ರೀ ವಿಶ್ವಕರ್ಮ ಮಠಾಧೀಶರು, ಪೀಠಾಧಿಪತಿಗಳು, ವಿಶ್ವಕರ್ಮ ಜನಾಂಗದ ಎಲ್ಲ 32 ಜಿಲ್ಲೆಯ ಮುಖಂಡರುಗಳು, ಅತ್ತಿಬೆಲೆಯ ಕನ್ನಡ ಸೋಮೂರವರು, ಶ್ರೀಮತಿ ಕವಿತಾ ಪಾಂಡುರಂಗ ಬಡಿಗೇರ್, ಉಪಾಧ್ಯಕ್ಷರಾದ ಕೆಟಿ ಜಯಣ್ಣಚಾರ್, ಕೋಶಾಧ್ಯಕ್ಷರಾದ ಕೆವಿ ದೇವೇಂದ್ರಚಾರ್, ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಚಾರ್, ಸಂಘಟನಾ ಕಾರ್ಯದರ್ಶಿ ರವೀಂದ್ರಾಚಾರ್, ಸಹ ಕಾರ್ಯದರ್ಶಿ ಎಂಡಿ ಪುರುಷೋತ್ತಮ್ ಚಾರ್, ಮುಳ್ಳೂರು ಜನಪ್ರಿಯ ನ್ಯೂಸ್ನ ಸತೀಶ್ ಆಚಾರ್, ಬಿಎನ್ ಶೋಭಾ ಆಚಾರ್, ಚಿಕ್ಕಮಗಳೂರು ಸುಧಾ ಮಾಂತೇಶ್, ಅಂಬಕ್ಕಿ ಆಚಾರ್ ಹೊಸದುರ್ಗ, ಇನ್ನು ಅನೇಕರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಆದುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕರ್ನಾಟಕ ರಾಜ್ಯದ 32 ಜಿಲ್ಲೆಗಳ ವಿಶ್ವಕರ್ಮ ಜನಾಂಗದ ಪ್ರಮುಖರು, ಮುಖಂಡರು, ಮಹಿಳೆಯರು, ಕಲಾವಿದರು, ಕಲಾ ರಸಿಕರು, ಕಲಾ ಆರಾಧಕರು, ಬಂಧು ಮಿತ್ರರು ಎಲ್ಲರೂ ಆಗಮಿಸಿ ನಮ್ಮೆಲ್ಲರ ನೆಚ್ಚಿನ ಹೆಣ್ಣು ಮಗಳ ಪ್ರಯತ್ನಕ್ಕೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳಿ ಕರ್ನಾಟಕ ಕಲಾವಿದರು ಎಲ್ಲಾ ಜಿಲ್ಲೆಗಳಿಂದ 586 ಕಲಾವಿದರ ಬೆಳವಣಿಗೆಗೆ ಅವಕಾಶ ಕೊಟ್ಟು ಜಾನಪದ ರಂಗಭೂಮಿಯ ಹೆಸರಾಂತ ಕಲಾವಿದೆ, ಯಕ್ಷಗಾನ ಭಾಗವತರು ಹಾಗೂ ಹಿನ್ನೆಲೆ ಗಾಯಕಿ ಜಿಲ್ಲಾಧ್ಯಕ್ಷರಾದ ಸಂಗೀತ ಸಂಜೀವಿನಿ ಶ್ರೀಮತಿ ಬಿಪಿ ಕೋಮಲ್ ರಾಜ್ ಕಲಾ ಸಿಂಧೂರ ಆಚಾರ್ಯ ನಾನು ಕೇಳಿಕೊಳ್ತಿದ್ದೇನೆ ಮತ್ತು ವಿನಂತಿಸಿಕೊಳ್ತಿದ್ದೇನೆ. ಈ ಕಾರ್ಯಕ್ರಮದ ವರದಿಗಾರ್ತಿ ಶ್ರೀ ವಿಶ್ವ ಭಾರತೀಯ ಸುಮಧುರ ಸಂಗೀತ ಅಭಿಯಾನ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಜಾನಪದ ರಂಗಭೂಮಿ ಯಕ್ಷಗಾನ ಭಾಗವತರು ಸಂಗೀತ ಸಂಜೀವಿನಿ ಶ್ರೀಮತಿ ಬಿಪಿ ಕೋಮಲ್ ರಾಜ್ ಕಲಾ ಸಿಂಧೂರ ಆಚಾರ್ಯ, ರಾಜಾಜಿನಗರ, ಬೆಂಗಳೂರು 560010. ಇವರು ಶ್ರೀಯುತ ಬಿಎಚ್ ಪುಟ್ಟಶ್ಯಾಮಾಚಾರ್, ಸುಮಂಗಲಿ ನಿಂಗಮ್ಮ ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರ ಸುಪುತ್ರಿ, ಬೆಳ್ಳೂರು ಕಾಳಿಕಾಂಬಾ ದೇವಸ್ಥಾನದ ಧರ್ಮದರ್ಶಿ. 9739435227. ನ್ಯೂಸ್ ಕರ್ನಾಟಕ ಒನ್ ವಿಶೇಷ ವರದಿಗಾರ್ತಿ ಸಂಗೀತ ಸಂಜೀವಿನಿ ಶ್ರೀಮತಿ ಬಿಪಿ ಕೋಮಲ್ ರಾಜ್ ಕಲಾ ಸಿಂಧೂರ ಆಚಾರ್ಯ. 9740746057. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಸಂಗೀತ ಸಂಜೀವಿನಿ ಬಿಪಿ ಕೋಮಲ್ ರಾಜ್ ಕಲಾ ಸಿಂಧೂರ ಆಚಾರ್ಯ. ನಾನು ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನದಲ್ಲಿ ನಡೆಯುವ ವಿಶ್ವಕರ್ಮ ಸಮಾಜ ಮಠಾಧಿಪತಿಗಳು ಹಾಗೂ ಪೀಠಾಧಿಪತಿಗಳ ಸಾರಥ್ಯದಲ್ಲಿ ನಡೆಯುತ್ತಿರುವ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ, ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಸಂಸ್ಥೆಯಿಂದ ನಡೆಯುತ್ತಿರುವ ಜನ ಜಾಗೃತಿ ವಿಶ್ವಕರ್ಮ ಸಮಾವೇಶ
ಹಾಗೂ ಪ್ರತಿಭಾ ಪುರಸ್ಕಾರ. ಈ ಕಾರ್ಯಕ್ರಮದ ಸಾರಥ್ಯವನ್ನು ನಮ್ಮ ಮೆಚ್ಚಿನ ಮಹಿಳೆಯಾದ ವಿಶ್ವಕರ್ಮ ಜನಾಂಗದ ಮಹಿಳೆಯಾದ ಶ್ರೀಮತಿ ವಸಂತ ಮುರಳಿಯವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಭಾಗವಹಿಸಿ 31 ಜಿಲ್ಲೆಗಳ ವಿಶ್ವಕರ್ಮ ಜನಾಂಗವೂ ಸಹ ಈ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋಮಲ ವಿನಂತಿ. ದಯಮಾಡಿ ಎಲ್ಲರೂ ಸಹ ಕಲಾವಿದರು, ಕಲಾಭಿಮಾನಿಗಳು, ಕಲಾ ರಸಿಕರು, ಕಲಾ ಆರಾಧಕರು, ಕಲಾ ಪೋಷಕರು, ವಿಶ್ವಕರ್ಮ ಬಂಧುಗಳು, ವಿಶ್ವಕರ್ಮನ ಸೃಷ್ಟಿಕರ್ತರಾಗಿರ್ತಕ್ಕಂಥ ನಾವೆಲ್ಲರೂ ಸಹ ಭಾಗವಹಿಸೋಣ ಎನ್ನುತ್ತಾ ಒಂದೇ ಶ್ರೀ ವಿಶ್ವಕರ್ಮಾಣಂ ವಿಶ್ವತೋಮುಖಂ ಕೋಟಿ ಸೂರ್ಯ ಅಧಿಕಭಾಸಂ ಕೋಮಲಾಮಲ ವಿಗ್ರಹಂ ಎನ್ನುತ್ತಾ ಜೈ ವಿಶ್ವಕರ್ಮ ಜೈ ಕಾಳಿಕಾಂಬ ಕಮಟೇಶ್ವರಿ ಎನ್ನುತ್ತಾ ಈ ವಿಶ್ವಕರ್ಮ ಸಭೆಯಲ್ಲಿ ನಾವೆಲ್ಲರೂ ಸಹ ಭಾಗವಹಿಸೋಣ. ಈ ಸಭೆಗೆ ಮುಖ್ಯವಾದ ಅತಿಥಿಗಳಾಗಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಬರ್ತಿದ್ದಾರೆ, ಹಾಗೂ DK ಶಿವಕುಮಾರ್ ಅವರು ಬರ್ತಿದ್ದಾರೆ. ಅವರ ನೇತೃತ್ವದಲ್ಲಿ, ಅವರ ಸಾರಥ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಬನ್ನಿ, ನಾನು ಬರ್ತಾ ಇದ್ದೀನಿ. ನಮಸ್ತೆ. ನಮಾಮಿ ವಿಶ್ವಕರ್ಮಾಣಂ ವಿಶ್ವತೋಮುಖಂ ಕೋಟಿ ಸೂರ್ಯ ಅಧಿಕಭಾಸಂ ಕೋಮಲಾಮಲ ವಿಗ್ರಹಂ ಎನ್ನುತ್ತಾ ಒಂದೇ ಶ್ರೀ ವಿಶ್ವಕರ್ಮಾಣಂ ವಾಂಛಿತಾರ್ಥ ಪ್ರದಾಯಕಂ ಯಸ್ಯ ಸ್ಮರಣ ಮಾತ್ರೇಣಂ ವಿಘ್ನಾದೂರ ಭವಂತಿ ಎನ್ನುತ್ತಾ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಮಠಾಧಿಪತಿಗಳ ಹಾಗೂ ಪೀಠಾಧಿಪತಿಗಳ ಸಾರಥ್ಯದಲ್ಲಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಕಾರ್ಯಕ್ರಮವನ್ನು ಇದೇ ಟೌನ್ ಹಾಲ್ನಲ್ಲಿ ನಾವು ಈ ಟೌನ್ ಹಾಲ್ನಲ್ಲಿ ಈ ಕಾರ್ಯಕ್ರಮವು ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಸಾಧಕ ವಿದ್ಯೆ ಬಾಧಕ ದ್ರವ್ಯ ನಿಗದಿಯಾಗಿದ್ದು ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗಳನ್ನು ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿ ಇವತ್ತು ರಾಜ್ಯದ ಜನತೆಗೆ ಈ ಒಂದು ಕಾರ್ಯಕ್ರಮದ ಪೂರ್ಣ ವಿವರಣೆಯನ್ನು ಸಹ ನೀಡಿದ್ದು, ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ ವಿಶ್ವಕರ್ಮ ಸಮಾಜದ ಮಕ್ಕಳು SSLC ಮತ್ತು PUCಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥದ್ದೇನು 85ಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಏನಿವತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರು ಹಾಗೆ ನಮ್ಮ ವಿಶ್ವಕರ್ಮ ಸಮಾಜದ ಮಹಿಳಾ ಮುಖಂಡರು ಆಗಿರ್ತಕ್ಕಂಥ ಶ್ರೀಮತಿ ವಸಂತ ಮುರಳಿ ಆಚಾರ್ಯರವರ ಸರ್ವಾಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಏನು ನಮ್ಮ ವಿಶ್ವಕರ್ಮ ಸಮಾಜದ ಪ್ರತಿಭಾನ್ವಿತರಿದ್ದಾರೆ ಅವರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ನಮ್ಮ ವಿಶ್ವಕರ್ಮ ಸಮಾಜದ ಪಂಚವೃತ್ತಿ ಮಾಡತಕ್ಕಂಥ 5 ಜನ ಪುರುಷರು ಮತ್ತು 5 ಜನ ಶ್ರೇಷ್ಠ ಮಹಿಳಾ ಸಾಧಕರಿಗೆ ವಿಶೇಷ ಪ್ರಶಸ್ತಿಯನ್ನು ಕರ್ನಾಟಕ ಸಿರಿ ಸಮ್ಮಾನ್ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದು, ಹಾಗೆ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಒಂದು 100 ಜನರನ್ನು ಗುರುತಿಸಿ ಅವರ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಮಹಿಳಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಸಂತ ಮುರಳಿ ಆಚಾರ್ಯರವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಏನು ಬೆಂಗಳೂರಿನ ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನ JC ರಸ್ತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಒಂದು ಸಭೆಗಳು ಇವತ್ತಿನ ಸಭೆ ಕರೆದ ಉದ್ದೇಶವೂ ಸಹ ಅದೇ ಆಗಿತ್ತು. ಹಾಗಾಗಿ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಮುಖಂಡರು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸಾಧಕರು ಬಂದಿದ್ದಾರೆ. ಇವತ್ತು ಈ ಒಂದು ವಿಚಾರವನ್ನು ನಾವು ನಮ್ಮ ಏನು ಜನಪ್ರಿಯ ವಾಹಿನಿ ಇದೆ ಆ ವಾಹಿನಿಯ ಮುಖಾಂತರ ಈ ರಾಜ್ಯದ ಜನತೆಗೆ ಈ ಒಂದು ಕಾರ್ಯಕ್ರಮದ ಪೂರ್ಣ ವಿವರಣೆಯನ್ನು ನಾವು ನೀಡ್ತಾ ಬಂದಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಏನು ಸಮಾಜದ ವಿಶ್ವಕರ್ಮರ ಬೇಡಿಕೆಗಳಿದೆ ಈ ಬೇಡಿಕೆಗಳನ್ನು ನಮ್ಮ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ DK ಶಿವಕುಮಾರ್ ಅವರು ಹಾಗೂ ಸಚಿವರು ಹಾಗೂ ಶಾಸಕರು ಸಹ ಈ ಕಾರ್ಯಕ್ರಮಗಳಿಗೆ ಬರಲಿದ್ದು ಅವರಿಗೆ ನಮ್ಮ ಸಮಾಜದ ಹಲವಾರು ಬೇಡಿಕೆಗಳನ್ನು ಅವರ ಮುಂದಿಟ್ಟು ಈ ಸಮಾಜದ ಬೆನ್ನೆಲುಬಾಗಿ ತಾವು ನಿಲ್ಲಬೇಕು, ಈ ಸಮಾಜದ ಶ್ರೇಯಸ್ಸಿಗೆ ತಾವೆಲ್ಲರೂ ಸಹ ಅವಕಾಶವನ್ನು ಮಾಡಿಕೊಡಬೇಕು. ಯಾಕಂದರೆ ಪಂಚವೃತ್ತಿಗಳಿಂದ ಮುಖಾಂತರ ಇವತ್ತು ಇಡೀ ಕಾಯಕ ಸಮಾಜಗಳ
ಮನೆ ಮನೆಗಳಲ್ಲಿ ಇವತ್ತು ನಾವು ವಿಶ್ವಕರ್ಮರು ನೆಲೆಸಿದ್ದೇವೆ. ಹಾಗಾಗಿ ಆ ಎಲ್ಲಕ್ಕೂ ಸಹ ಇವತ್ತು ಸರ್ಕಾರವೇ ನಮಗೆ ನೇರವಾಗಿ ನಮ್ಮ ಸಮಾಜದ ಜೊತೆಯಲ್ಲಿ ಇವತ್ತು ಅವರು ನಮ್ಮ ಸಮಾಜದ ಕಡೆ ಕಣ್ಣು ನೋಡಬೇಕಾಗಿದೆ. ಅಂತಹ ಒಂದು ಅವಕಾಶವನ್ನು ನಾವಿವತ್ತು ನಮ್ಮ ಜನ ಇವತ್ತು ನಮಗೆ ಅದು ಮಾಡಿಕೊಡ್ತಾ ಇದ್ದಾರೆ. ಆ ಜನರಿಗೆ ಸಹ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಡ್ತೇನೆ, ಇದು ನಿಮ್ಮ ಕಾರ್ಯಕ್ರಮ, ನಿಮಗಾಗಿ ಮಾಡಿರ್ತಕ್ಕ ಕಾರ್ಯಕ್ರಮ. ನೀವೆಲ್ಲರೂ ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ನಾವೆಲ್ಲರೂ ಭಾಜನರಾಗಬೇಕು ಅಂತ ನಾನು ಮತ್ತೊಮ್ಮೆ ಕಳಕಳಿಯಾಗಿ ವಿನಂತಿ ಮಾಡಿಕೊಡ್ತೇನೆ. ಜೈ ವಿಶ್ವಕರ್ಮ. ನಮಸ್ಕಾರ. ಅರ್ಜಿಗೆ ಹಾಕ್ತಾರೆ ತೋರಿಸ್ತೀರ ಅದನ್ನು? ಹಾಂ, ಇದೊಂದು ಫೋಟೋ ಹಿಡ್ಕೊಂಡ್ಬಿಟ್ಟು ಅದನ್ನು ಆ್ಯಡ್ ಮಾಡಿ ಎಷ್ಟು ಕರೆಕ್ಟ್ ಅಲ್ಲ, ಫೋಟೋ ಹಿಡ್ಕೊಂಡ್ಬಿಟ್ಟು ಬರ್ರಿ ಇಲ್ಲಿ ಪರಮೇಶ ಅದು PDF ಇದ್ರೆ ಕಳಿಸಿ ಸರ್, ಚೆನ್ನಾಗಿ